ಅವನ್ನ ಬೈಬೇಡ. ಅವನದೇನು ತಪ್ಪಿಲ್ಲ ನಂದೆ. ನಾನ್ ಮಾಡಿರೋ ಮೋಸಕ್ಕೆ ಅವ್ನು ನನಗೆ ಕಪಾಲ ಕೊಡಿಯೋದಲ್ಲ. ನನ್ನ ಕೊಂದ್ರೆ ತಪ್ಪು ಏನೂ ಇಲ್ಲ. ನೀನ್ ಅವನ್ಗೆ ಇಷ್ಟೊಂದು ಸರೆಂಡರ್ ಆಗಿದ್ಯಾ? ವೈ ಆರ್ ಯು ಸೋ ವೀಕ್? ನಿನಗೇನ್ ಸ್ವಾಭಿಮಾನನೇ ಇಲ್ವಾ? ಸರ್ಸು, ಅವನ್ ಬೆಟ್ಟದಷ್ಟು ಪ್ರೀತಿ ಅಭಿಮಾನದ ಮುಂದೆ ನಂದು ಯಾವುದೇ ಸ್ವಾಭಿಮಾನ. ಅವನು ಈಗ್ಲೂ ನನ್ನ ಹಿಂದಿನಷ್ಟೇ ಪ್ರೀತಿಸ್ತಾನೆ. ಎಷ್ಟೋ ರೀಸನ್ಸ್ ಕೊಟ್ಟು ನೋಡ್ದೆ. ನನಗೆ ನಿನಗೆ ಹೊಂದಾಣಿಕೆ ಆಗಲ್ಲ, ನೀವು ಶ್ರೀಮಂತರು, ನಾವು ಬಡವರು, ನಿಮ್ಗೆಲ್ಲ ನಮ್ಮನ್ ಕಂಡ್ರೆ ಆಗಲ್ಲ ಅಂತ ಎಷ್ಟೇ ಸಿಲ್ಲಿ ರೀಸನ್ಸ್ ಕೊಟ್ರು ಅವನು ಒಪ್ತಾನೆ ಇಲ್ಲ. ಅವನು ನೀನ್ ಹೇಗೆ ಹೇಳ್ತೀಯ ನಾನು ಹಾಗೆ ಕೇಳ್ತೀನಿ, ನಾನ್ ಬೇಕಾದ್ರೆ ಮನೇನು ಬಿಟ್ಟು ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ ಕಣೆ. ಅದಕ್ಕೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್ಸು. ಪ್ರೀತು ಮಾತಾಡ್ತಿರೋದ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ನನ್ ಮೈ ಮರ್ತು ಅವನಿಗೆ ಹೂ ಅಂದ್ಬಿಡ್ತೀನೋ, ಎಲ್ಲಿ ಅವನ್ ಪ್ರೀತಿಲಿ ಮತ್ತೆ ಕೊಚ್ಕೊಂಡು ಹೋಗ್ತೀನೋ ಅಂತ ನನಗ್ ಭಯ ಶುರುವಾಗೋಯ್ತು. ಆ ಕ್ಷಣದಿಂದ ನನಗೆ ಆಚೆ ಬರಬೇಕಿತ್ತು. ಅದಕ್ಕೆ ನನಗೆ ಯಾವ ದಾರಿನೂ ಕಾಣಿಸ್ದೆ. ನೀನೇ ಸರಿ ಇಲ್ಲ. ನಾನು ಯಾವತ್ತೂ ನಿನ್ನ ಲವ್ವೇ ಮಾಡಿಲ್ಲ. ನೀನೇ ನನ್ನ ಹಿಂದೆ ಬರ್ತಾ ಇದ್ದೆ. ಕಣ್ಕಂಡ್ ಹುಡುಗಿರ ಹಿಂದೆ ಎಲ್ಲ ಹೋಗ್ತೀಯ ಅಂತ. ನೀನು ದೊಡ್ಡ ವುಮನೈಸರು, ನಿನ್ ಕ್ಯಾರೆಕ್ಟರ್ ಲೆಸ್ ಅಂತ, ನೀನು ಬಟ್ಟೆ ಬದಲಾಯಿಸ್ದಂಗೆ ಹುಡುಗಿಯನ್ನೆಲ್ಲ ಬದಲಾಯಿಸ್ತೀಯ ಅಂತ ಏನೇನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ಟೆ. ಅದಕ್ಕೆ ಅವನಿಗೆ ಕೋಪ ಬಂದು ನನಗೆ ಹೊಡೆದ. ಕಾವೇರಿ, ಇಷ್ಟೊಂದೆಲ್ಲ ನಡೆದೋಯ್ತಾ? ನನಗೆ ತಡ್ಕೊಳಕ್ ಆಗ್ತಿಲ್ಲ ಸರ್ಸು. ಮನಸ್ಸು ತುಂಬಾ ನನ್ ಮೇಲೆ ಪ್ರೀತಿ, ಕಾಳಜಿ, ಅಭಿಮಾನ ಇಟ್ಕೊಂಡಿರೋ ನಿಷ್ಕಲ್ಮಶವಾದ ಹುಡುಗನ ನಾನು ಕಳ್ಕೊಂಡ್ಬಿಟ್ಟೆ. ನಾನು ಅವನ್ಗೆ ತುಂಬಾ ನೋವು ಕೊಟ್ಬಿಟ್ಟೆ. ನನ್ನನ್ನು ಯಾರು ಕ್ಷಮಿಸಲ್ಲ ಸರ್ಸು, ಯಾರು ಕ್ಷಮಿಸಲ್ಲ. ನನ್ನ ದೇವ್ರು ಕ್ಷಮಿಸಲ್ಲ. ಸಮಾಧಾನ ಮಾಡ್ಕೋ ಕಾವೇರಿ. ಇದ್ರಲ್ಲಿ ನಿಂದ್ ಯಾವ ತಪ್ಪು ಇಲ್ಲ. ನಿನ್ ಮನಸ್ಸಾಕ್ಷಿ ವಿರುದ್ಧವಾಗಿ ನೀನ್ ನಡ್ಕೊಂಡಿದ್ರು ಪ್ರೀತಮ್ ದೃಷ್ಟಿಯಲ್ಲಿ ಅದ್ ಸರಿಯಾಗೇ ಇದೆ. ನಿನ್ ವರ್ತನೆಯಿಂದ ಅವನಿಗೆ ಇವಾಗ ಬೇಜಾರಾಗಿರ್ಬೋದು, ಆಘಾತ ಆಗಿರ್ಬೋದು. ಆದ್ರೆ ಆಮೇಲೆ ಸರಿ ಹೋಗ್ತಾನೆ, ನಿಧಾನವಾಗಿ ನಿನ್ನ ಮರಿತಾನೆ. ನಿನ್ ಮೇಲಿನ ಸಿಟ್ಟಿನ ಹಠಕ್ಕಾದ್ರೂ ಅವನ್ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಅವನ್ ಪ್ರೊಫೆಷನಲಿ ಮೇಲಕ್ ಬಂದ್ರೆ ನಿನ್ಗೂ ಖುಷಿ ಅಲ್ವೇನೆ? ನೀನ್ ಬಯಸಿದ್ದು ಅದೇ ತಾನೆ? ಕಾವೇರಿ, ಇದೆಲ್ಲ ಒಂದ್ ಹಂತಕ್ ಬಂತಲ್ಲ. ಪ್ರೀತಮ್ ಹತ್ರ ನೀನ್ ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಿದ್ಯಾ. ಇವಾಗ ನಿನ್ ಲೈಫ್ ಬಗ್ಗೆ ನೀನ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಇನ್ನೇನ್ ಉಳ್ದಿದೆ ಸರ್ಸು? ಇನ್ನೇನ್ ಮಣ್ಣು ಉಳ್ದಿದೆ ನನ್ನ ಲೈಫಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ? ಎಲ್ಲ ಹಾಳಾಗೋಯ್ತು. ಆ ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ. ನಾನು ನನ್ನ ಲೈಫ್ ಬಗ್ಗೆ ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದೆ. ನೋಡ್ ಕಾವೇರಿ, ಜೀವನದಲ್ಲಿ ಇಷ್ಟಪಡೋದೆಲ್ಲ ಸಿಗಲ್ಲ. ಸಿಕ್ಕದನ್ನ ಇಷ್ಟಪಡ್ಬೇಕು. ನೀನ್ ಬೇಡ ಅಂದ್ರು ಏದು ನಿನ್ ಲೈಫ್ಗೆ ಬಂದಿದ್ದಾನೆ. ಈಗ ಅವನನ್ನ ನೀನ್ ಇಷ್ಟಪಡ್ಬೇಕು. ಅದೇ ನಿನ್ ಡ್ಯೂಟಿ. ಸರ್ಸೋ, ಅವನ ಹೆಸರು ಎತ್ತಬೇಡ.
ನನ್ ಲೈಫ್ನೇ ಸುಡ್ಗಾಡ್ ಮಾಡ್ದವನ್ನ ನಾನ್ ಕ್ಷಮಿಸ್ಬಿಟ್ಟು ಇಷ್ಟಪಡ್ಬೇಕಾ? ನೋ ಸರ್ಸು, ನೆವರ್. ನಾನು ಅವನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಇದನ್ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ನಾನು ಅವನ್ನ ಮಾತ್ರ ಅಲ್ಲ, ಅವನ್ನೆರಡನ್ನು ಕೂಡ ಅಷ್ಟೇ ದ್ವೇಷ ಮಾಡ್ತೀನಿ. ಐ ಜಸ್ಟ್ ಹೇಟ್ ಹಿಮ್. ಕಾವೇರಿ ಪ್ಲೀಸ್. ಅವನ್ ಲೈಫ್ ನ ಹಾಳ್ ಮಾಡ್ತೀನಿ. ನೋಡ್ತಿರು, ಅವನು ಕಾವೇರಿನ ಮದ್ವೆ ಆಗ್ತಿಲ್ಲ ಕಣೆ. ಕುದಿತಿರೋ ಅಗ್ನಿ ಪರ್ವತನ ಮದ್ವೆ ಆಗ್ತಿದ್ದಾನೆ. ಆ ಬೆಂಕಿಲಿ ಅವನೇ ಬಿದ್ದು ಹೇಗೆ ಸುಟ್ಟು ಕರ್ಕಲಾಗ್ತಾನೆ ಅಂತ ನೋಡ್ತಾ ಇರು. ಬೆಂಕಿನ ಬೆಳಕು ಅನ್ನೋ ಭ್ರಮೆಯಲ್ಲಿ ಪತಂಗ ತನ್ನನ್ನ ತಾನು ಹೇಗ್ ಸುಟ್ಕೊಳ್ಳುತ್ತೋ ಹಾಗೆ. ಬೇಡ ಕಾವೇರಿ, ಈ ದ್ವೇಷನ ಇಲ್ಲಿಗೆ ಬಿಟ್ಬಿಡು. ದ್ವೇಷ ಸಾಧಿಸಿ ಯಾರು ಉದ್ಧಾರ ಆಗಿಲ್ಲ. ಅದು ನಮ್ಮನ್ನೇ ಸುಟ್ಟು ಬೂದಿ ಮಾಡುತ್ತೆ. ಕೌರವರು ಇದೇ ತರ ದ್ವೇಷ ಮಾಡಿ ಕೊನೆಗೆ ಏನಾಯ್ತು ಹೇಳು? ಇಡೀ ವಂಶನೇ ನಾಶ ಆಯ್ತು. ಆ ತರ ಆಗಕ್ ಬಿಡ್ಬೇಡ. ಪ್ರೀತಿನೇ ಯಾವತ್ತಿದ್ರೂ ಗೆಲ್ಲೋದು ಕಾವೇರಿ. ಪ್ರೀತಿ? ನನ್ನ ಎದೆಲಿ ಪ್ರೀತಿ ಸತ್ತೋಗಿ ಯಾವ್ದೋ ಕಾಲ ಆಗೋಯ್ತು ಸರ್ಸು. ಹಾಗಂತ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವನಿಗೆ ಪಾಠ ಕಲಿಸ್ತೀನಿ ಅಂತ ದ್ವೇಷ ದಾರಿಲಿ ನೀನ್ ಹೋದ್ರೆ ತೊಂದ್ರೆ ಆಗೋದು ನಿನ್ಗೆ. ನೀನ್ ಒಪ್ಪು ಬಿಡು. ಪ್ರಪಂಚ ದೃಷ್ಟಿಲಿ ನಾಳೆಯಿಂದ ನೀವಿಬ್ರು ಗಂಡ ಹೆಂಡ್ತಿ. ಮನಸ್ಸು ಬೇರೆ ಬೇರೆ ಆದ್ರೂ ಒಂದೇ ಸೂರಡಿ ಇರ್ಬೇಕು. ಅಂಥದ್ರಲ್ಲಿ ನೀನ್ ಅವನ ಮೇಲೆ ದ್ವೇಷ ಸಾಧಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ ಮೇಲೆ ನೀನೇ ದ್ವೇಷ ಸಾಧಿಸ್ದಂಗೆ ಕಾವೇರಿ, ತಿಳ್ಕೊ. ಕಾವೇರಿ, ಇದುವರೆಗೂ ನಡೆದಿರೋ ತಪ್ಪುಗಳಿಗೆ ನೀನ್ ಜವಾಬ್ದಾರಳಲ್ಲ. ಅದೆಲ್ಲ ನಿನ್ ಕೈ ಮೀರಿ ನಡೆದು ಹೋಗಿರೋದು. ಆದ್ರೆ ಇನ್ಮುಂದೆ ಹಾಗಾಗ್ಬಾರ್ದು ಕಾವೇರಿ. ನೀನೇ ನಿನ್ ಕೈಯಾರೆ ನಿನ್ ಲೈಫ್ನ ಹಾಳು ಮಾಡ್ಕೋಬೇಡ. ಇವಾಗ ನೀನ್ ತಗೊಳ್ಳೋ ಡಿಸಿಷನ್ನು ಬರೀ ನಿನ್ ಲೈಫ್ ಮಾತ್ರ ಅಲ್ಲ, ನಿನ್ ಹೊಟ್ಟೆಲ್ ಬೆಳೀತಿರೋ ಮಗು ಮೇಲೂ ಎಫೆಕ್ಟ್ ಆಗುತ್ತೆ. ಪಾಪ ಅದೇ ತಪ್ಪು ಮಾಡಿದ ಕಾವೇರಿ. ಇನ್ನು ಪ್ರಪಂಚನೇ ನೋಡ್ದೇ ಇರೋ ಮಗು ಅದು. ನಡೆದಿರೋ ಒಂದ್ ತಪ್ಪಿಗೆ ಈ ಮಗು ಲೈಫ್ ಹಾಳಾಗ್ಬೇಕಾ? ಅದು ಅಲ್ದೆ ಪಾಪ ನಿಮ್ಮಮ್ಮ ಪೂರ್ಣಿ ಎಲ್ರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ನಿನ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಸಾವಿರ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ಅವ್ರ ಆಸೆ ಕನ್ಸು ನಿನ್ ದ್ವೇಷದಿಂದ ನುಚ್ಚು ನೂರಾಗ್ಬೇಕಾ?